ನಮ್ಮಂಥವ್ರು ನಿಮ್ಮಂಥವ್ರು ಮನೆ ಕೊಡಬೇಕಾದ್ರೆ ಸಣ್ಣ ಪುಟ್ಟ ವೈಲೇಷನ್ ಮಾಡಿದ್ರೆ ಅಕ್ಕಪಕ್ಕ ರಾಜಕಾಲುವೆ ಇದ್ರೆ BBMP ಅವ್ರು ಬಂದು ಮನೆ ಮುಂದೆ ನಿಂತ್ಕೋತಾರೆ, ರೂಲ್ಸ್ ಮೇಲೆ ರೂಲ್ಸ್ ಹೇಳ್ತಾರೆ, ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. ವ್ಯವಹಾರ ಕುದುರ್ಲಿಲ್ಲ ಅಂದರೆ JCBನೂ ಕರೆಸ್ತಾರೆ, ರೂಲ್ಸ್ ಬಿಸಾಕ್ತಾರೆ. ಆದರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇರ್ತಾವಲ್ಲ, ಅಂಥ ಕಡೆ ಇವರು ಕಾಲು ಹಾಕಲ್ಲ, ತಲೆನೂ ಹಾಕಲ್ಲ. ಅಂಥ ಕಡೆ ಎಲ್ಲ ಯಾವ ರೂಲ್ಸ್ಗಳು ಅಪ್ಲೈ ಆಗಲ್ವೇನೋ ಅಪ್ಪ. ನೀವು ಸರಿಯಾಗಿ ಗಮನಿಸಿ ನೋಡಿ, ದೊಡ್ಡ ದೊಡ್ಡ ರಾಜಕಾಲುವೆಗಳ ಪಕ್ಕದಲ್ಲೇ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ. ಅವ್ರ ಸೈಟಲ್ಲಿ ರಾಜಕಾಲುವೆ ಏನಾದರೂ ಪಾಸ್ ಆಗೋಂಗಿದ್ರೆ ಡೈವರ್ಟ್ ಮಾಡಿಸ್ತಾರೆ, ಸೆಟ್ ಆಗಲಿಲ್ಲ ಅಂದರೆ ಅದನ್ನೇ ಮುಚ್ಚಾಕಿ ಅದ್ರ ಮೇಲೆ ಬಿಲ್ಡಿಂಗ್ ಕಟ್ತಾರೆ. ಇಲ್ಲೂ ಅದೇ ಆಗಿರೋದು ನೋಡಿ. ಈ ಏರೋವಳ್ಳಿ ಗೊರ್ರಪಾಳ್ಯ ಇದೆಯಲ್ಲ, ಅಲ್ಲಿ ಪ್ರೈವೇಟ್ ಗ್ರೂಪ್ನವ್ರದ್ದು ಒಂದು ಟ್ರೀ ಅಪಾರ್ಟ್ಮೆಂಟ್ ಅಂತ ಕೊಡ್ತಿದ್ದಾರೆ. ಕಟ್ಕೊಳ್ಳಿ ಪಾಪ, ಅದಕ್ಕೇನು ಸಮಸ್ಯೆ ಇಲ್ಲ. ಆದರೆ ಈ 153ನೇ ಸರ್ವೆ ನಂಬರಲ್ಲಿ ಒಂದು ರಾಜಕಾಲುವೆ ಹರ್ಕೊಂಡು ಹೋಗುತ್ತೆ, ಅದ್ರ ಪಾಡ್ಗೆ ಅದನ್ನು ಹರ್ಕೊಂಡು ಹೋಗೋದಕ್ಕೆ ಬಿಟ್ಟಿದ್ದಿದ್ರೆ ಯಾರಿಗೂ ಅಬ್ಜೆಕ್ಷನ್ ಇರ್ತಿರ್ಲಿಲ್ಲ. ಆದರೆ ಇವ್ರೇನು ಮಾಡ್ಬಿಟ್ಟವ್ರೆ ಅಂದರೆ ಆ ರಾಜಕಾಲುವೆನೂ ಮುಚ್ಚಿ ಒಳಗೆ ಹಾಕ್ಕೊಂಡು ಕಾಂಪೌಂಡ್ ಕೊಡ್ಕೊಂಡು ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ. ಅಲ್ಲೆಲ್ಲ ಇದು ಹೆಂಗೆ ಸರಿಯಾಗುತ್ತೆ ಹೇಳಿ? ಹಿಂಗೆ ರಾಜಕಾಲುವೆನೇ ಮುಚ್ಚಿ ಒಳಗೆ ಹಾಕೊಂಡ್ರೆ ಸರಾಗವಾಗಿ ಹೊರದು ಹೋಗೋ ಮೋರಿ ನೀರು ಏನು ವಾಪಸ್ ಬರಬೇಕಾ? ಜೋರು ಮಳೆ ಬಂದರೆ ನೀರು ಎಲ್ಲಿ ಹೋಗ್ಬೇಕು? ಹೊರಗೆ ನೀರನ್ನು ಅಡ್ಡ ಹಾಕೋದಕ್ಕೆ ಇವ್ರು ಯಾವ ದೊಣ್ಣೆ ನಾಯಕರು ಅಂತ ರೋಚಿಕೆದ ಜನ ಸಂಬಂಧಪಟ್ಟವ್ರಿಗೆ ಕಂಪ್ಲೇಂಟ್ ಕೊಟ್ಟವ್ರೆ. ಈ ನಮ್ಮ RR ನಗರದ ಡಿವಿಷನ್ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ನೋಟಿಸ್ಗಳು ಕೊಡೋ ಶಾಸ್ತ್ರ ಮಾಡವ್ರೆ. ಅದೇನು ಸರ್ವೆ ಮಾಡಿ ಗಡಿ ಗುರುತು ಮಾಡ್ರಪ್ಪ, ರಾಜಕಾಲುವೆ ಮ್ಯಾಪಿಂಗ್ ಮಾಡಿಸಿ ಮಾಡಿಸಿ ಎಂದವ್ರೆ. ಆದರೆ ಇದನ್ನೆಲ್ಲ ಮಾಡೋದು ಯಾರು? ಕಂಪ್ಲೇಂಟ್ ಕೊಟ್ಟು 2 ವರ್ಷ ಆಗಿದೆ, 3 ಸಾರಿ ಸರ್ವೆ ಮಾಡೋದಕ್ಕೆ ನೋಟಿಸ್ ಕೊಟ್ಟವ್ರೆ, ಏನು ಪ್ರಯೋಜನ ಆಗಿಲ್ಲ. ಈ ಬೆಂಗಳೂರು ನಾರ್ತ್ ತಹಶೀಲ್ದಾರ್ ಇದಾರಲ್ಲ, ಇವ್ರು ನೋಡಿದ್ರೆ ಉಸಿರೇ ಬಿಡ್ತಾ ಇಲ್ಲ. ಇವ್ರೇನು ಸರ್ಕಾರಕ್ಕೆ ಕೆಲಸ ಮಾಡ್ತಾವ್ರೋ ಪ್ರಾವಿಡೆಂಟ್ ಗ್ರೂಪಿಗೆ ಕೆಲಸ ಮಾಡ್ತಾವ್ರೋ ಅನ್ನೋದೇ ಜನಗಳಿಗೆ ಕನ್ಫ್ಯೂಷನ್. ಯಾಕಂದರೆ ಇವಪ್ಪನಿಗೆ ಪ್ರಾವಿಡೆಂಟ್ ಅವ್ರ ಜೊತೆ ಅದೇನಿದೆಯೋ ಗೊತ್ತಿಲ್ಲ. ಈ ರಾಜಕಾಲುವೆ ವಿಚಾರ ಸರಿ ಮಾಡೋದಕ್ಕೆ ಬೆನ್ನುಮೂಳೆ ಗಟ್ಟಿ ಮಾಡ್ಕೊತಿಲ್ಲ. ಹಿಂಗೆಲ್ಲ ಆದಾಗ ಜನಕ್ಕೆ ಡೌಟ್ ಬರಲ್ವಾ ಹೇಳಿ? ಇದೇ ಕೆಲಸ ಯಾರಾದರೂ ಸಣ್ಣ ಪುಟ್ಟವ್ರು ಮಾಡಿದರೆ ಇಷ್ಟೊತ್ತಿಗೆ JCB ತಂದು ಅಬ್ರ ಮಾಡಿರೋರು, ಕೊಟ್ಟು ನೆಲಸಮ ಮಾಡಿರೋರು. ಇದು ಯಾಕೆ ಹಿಂಗೆ ಮಾಡ್ತಾರಪ್ಪ ಈ ಅಧಿಕಾರಿಗಳು? ದುಡ್ಡಿರೋರು ಕಣ್ಣಿಗೆ ಬೆಣ್ಣೆ, ಅಮಾಯಕರ ಕಣ್ಣಿಗೆ ಥೋ 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 ಥೋ. ಸರಿಯಾಗಲ್ಲ ಬಿಡ್ರಿ ಸಿಸ್ಟಮು.